ನಮಸ್ಕಾರ ಸ್ನೇಹಿತರೆ. ಹಿರಿಯ ಕಮ್ಯುನಿಸ್ಟ್ ನಾಯಕ ಮತ್ತೆ ಕೇರಳದ ಮಾಜಿ ಮುಖ್ಯಮಂತ್ರಿ VS ಅಚ್ಯುತಾನಂದನ್ ಅವರಿಗೆ ಕೇಂದ್ರ ಬಿಜೆಪಿ ಸರ್ಕಾರ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಘೋಷಿಸಿದೆ. ಈ ಪ್ರಶಸ್ತಿಯನ್ನ ಅವರ ಕುಟುಂಬದವರು ಸ್ವೀಕರಿಸಬೇಕೇ ಬೇಡವೇ ಎನ್ನುವ ಚರ್ಚೆಗಳೆಲ್ಲ ಎದ್ದಿದ್ವು. ತಮ್ಮ ರಾಜಕೀಯ ತಂತ್ರದ ಭಾಗವಾಗಿ ಈ ಪ್ರಶಸ್ತಿಯನ್ನ ಬಿಜೆಪಿ ಘೋಷಿಸಿದೆ ಅನ್ನುವ ಕಾರಣಕ್ಕಾಗಿ ಅದನ್ನ ತಿರಸ್ಕರಿಸುವುದೇ ಒಳಿತು. ಅಚ್ಯುತಾನಂದನ್ ಅವರು ಬದುಕಿದ್ರೆ ಈ ಪ್ರಶಸ್ತಿಯನ್ನು ಅವರು ತಿರಸ್ಕರಿಸ್ತಾ ಇದ್ರು ಎನ್ನುವ ಮಾತುಗಳೆಲ್ಲ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಅವರ ಮಗ ಅರುಣ್ ಕುಮಾರ್ ಅವರು ಈ ಪ್ರಶಸ್ತಿಯನ್ನು ಒಪ್ಪಿಕೊಂಡಿದ್ದಾರೆ. MS ನಂಬೂದಿರಿಪಾಡ್, ಜ್ಯೋತಿ ಬಸು ಮತ್ತೆ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಈ ಪ್ರಶಸ್ತಿ ಅವರಿಗೆ ಪ್ರಶಸ್ತಿಗಳು ಬಂದಾಗ ಅವರು ಅದನ್ನ ನಿರಾಕರಿಸಿದ್ರು. ಆದ್ರೆ ಈ ಎಲ್ಲದರ ಮಧ್ಯೆ ನಂಬೂದಿರಿಪಾಡ್, ಜ್ಯೋತಿ ಬಸು ಮತ್ತೆ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಪ್ರಶಸ್ತಿಗಳನ್ನ ನಿರಾಕರಿಸಿದ್ದು ಅವರ ಪರ್ಸನಲ್ ಡಿಸಿಷನ್. ಆದ್ರೆ ಅಚ್ಯುತಾನಂದನ್ ಅವರ ಕುಟುಂಬ ಅದನ್ನು ಒಪ್ಪಿಕೊಂಡ ಮೇಲೆ ನಾವು ಅವರ ಸಂತೋಷದ ಜೊತೆಗೆ ಇದ್ದೇವೆ ಅಂತ CPIMನ ರಾಜ್ಯ ಕಾರ್ಯದರ್ಶಿ MV ಗೋವಿಂದನ್ ಹೇಳಿದ್ದಾರೆ. ಈ ಹಿಂದೆ 2022ರಲ್ಲಿ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮತ್ತೆ CPIMನ ನಾಯಕ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಪ್ರಶಸ್ತಿಯನ್ನ ನಿರಾಕರಿಸಿದ್ರು. ತಮ್ಮ ಪಕ್ಷ ಇರೋದು ಜನರ ಕೆಲಸ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ, ಪ್ರಶಸ್ತಿಗಾಗಿ ಅಲ್ಲ ಅಂತ ಅನ್ನೋದು ಅವರ ನಿಲುವಾಗಿತ್ತು. ಆಗ ಅವರ ಪಕ್ಷವು ಅವರ ನಿಲುವನ್ನ ಬೆಂಬಲಿಸಿತ್ತು. ಅದೇ ರೀತಿ 1992ರಲ್ಲಿ ಕೇರಳದ ಮೊದಲ ಮುಖ್ಯಮಂತ್ರಿ EMS ನಂಬೂದಿರಿಪಾಡ್ ಅವರಿಗೆ ಪದ್ಮವಿಭೂಷಣ ಬಂದಾಗ ಅದನ್ನು ಅವರು ನಿರಾಕರಿಸಿದ್ರು. ಇನ್ನು 2008ರಲ್ಲಿ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಜ್ಯೋತಿ ಬಸು ಅವರು ಭಾರತ ರತ್ನವನ್ನ ನಿರಾಕರಿಸಿದ್ರು. 2022ರಲ್ಲಿ ಕೇರಳದ ಮಾಜಿ ಆರೋಗ್ಯ ಸಚಿವೆ KK ಶೈಲಜಾ ಟೀಚರ್ ಕೂಡ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ನಿರಾಕರಿಸಿದ್ರು. ಫಿಲಿಪೈನ್ಸ್ ಅಧ್ಯಕ್ಷ ಕಮ್ಯುನಿಸ್ಟರ ವಿರುದ್ಧ ನಡೆಸಿದಂತಹ ದೌರ್ಜನ್ಯದಲ್ಲಿ ಅವರು ಭಾಗಿಯಾಗಿದ್ರು ಅನ್ನುವ ಆರೋಪದ ಮೇಲೆ ಆ ಪ್ರಶಸ್ತಿಯನ್ನ ಅವರು ನಿರಾಕರಿಸಿದ್ರು. ಸೊ ಕೇಂದ್ರ ಸರ್ಕಾರ ಜನವರಿ 25 ಕಳೆದ ಭಾನುವಾರ ಪದ್ಮ ಪ್ರಶಸ್ತಿಗಳ ಪುರಸ್ಕೃತರ ಪಟ್ಟಿಯನ್ನ ಘೋಷಿಸಿದೆ. ಇದನ್ನ ಕೇವಲ ಪ್ರಶಸ್ತಿಯ ಘೋಷಣೆ ಎನ್ನುವಂತೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೊಂದು ಸೂಕ್ಷ್ಮವಾದ ರಾಜಕೀಯ ಸಂದೇಶ ಇದೆ. ಪ್ರಶಸ್ತಿಗಳನ್ನ ತಮ್ಮ ರಾಜಕೀಯ ಹಿತಾಸಕ್ತಿಗೆ ಬಳಸುವುದು ಬಿಜೆಪಿಗೆ ಹೊಸದೇನಲ್ಲ, ಅದು ಅವರ ಸ್ಥಾಪಿತ ಸಂಪ್ರದಾಯದ ಒಂದು ಭಾಗ. ಈ ಬಗ್ಗೆ ಕೆಲವು ವಿಚಾರಗಳನ್ನ ಚರ್ಚೆ ಮಾಡೋಣ. ನಾನು ಚರಣ ಇವರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಕೇಂದ್ರ ಬಿಜೆಪಿ ಸರ್ಕಾರ ಜನವರಿ 25 ಆದಿತ್ಯವಾರ ಈ ಪದ್ಮ ಪ್ರಶಸ್ತಿ ಪುರಸ್ಕೃತರ ಒಂದು ಪಟ್ಟಿಯನ್ನ ಘೋಷಣೆ ಮಾಡಿದೆ. ಚುನಾವಣೆ ನಡೆಯಲಿಕ್ಕಿರುವಂತಹ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತೆ ಪುದುಚೇರಿ ರಾಜ್ಯಗಳ ಒಟ್ಟು 38 ಜನರ ಹೆಸರು ಈ ಪಟ್ಟಿಯಲ್ಲಿ ಇದೆ. ಕೇರಳದ ಪ್ರಶಸ್ತಿ ಪುರಸ್ಕೃತರ ರಾಜಕೀಯದ ಒಳಾರ್ಥಗಳು ಸ್ಪಷ್ಟವಾಗಿ ಕಂಡು ಬಂದ್ರು. ಪಟ್ಟಿಯಲ್ಲಿ ಬಿಜೆಪಿಯ ರಾಜಕೀಯ ವಿರೋಧಿಗಳು ಮತ್ತು ತನ್ನದೇ ಆದ ಪಕ್ಷದಿಂದಲೂ ಕೂಡ ಪ್ರಶಸ್ತಿ ಪಡೆದ ನಾಯಕರ ಹೆಸರು ಕೂಡ ಇದೆ. ಮುಖ್ಯವಾಗಿ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ 5 ಪದ್ಮವಿಭೂಷಣಗಳಲ್ಲಿ 3 ಕೇರಳಕ್ಕೆ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಕೇರಳದಲ್ಲಿ ತನ್ನ ಸರ್ಕಾರವನ್ನು ರಚಿಸಬೇಕು ಎನ್ನುವುದು ಬಿಜೆಪಿಯ ಒಂದು ದೀರ್ಘಕಾಲದ ಪ್ರಯತ್ನ. ಇಲ್ಲಿವರೆಗೆ ತಮಿಳುನಾಡಿನ ಒಳಗೆ ನುಸುಳೋದಕ್ಕೆ ಕೂಡ ಬಿಜೆಪಿಗೆ ಆಗಿಲ್ಲ. ಆದ್ರೆ ಈಗ ಕೇರಳಕ್ಕೆ ಒಂದು ಪ್ರಶಸ್ತಿ ಹೋಗಿದೆ, ಆಮೇಲೆ ತಮಿಳುನಾಡಿಗೂ ಪ್ರಶಸ್ತಿ ಹೋಗಿದೆ. ಈಗ ತಮಿಳುನಾಡಿನ 13 ಜನಕ್ಕೆ ಪದ್ಮ ಪ್ರಶಸ್ತಿಗಳನ್ನ ಕೊಡಲಾಗಿದೆ. ಇದು ದೇಶದಲ್ಲೇ ಅತ್ಯಂತ ಹೆಚ್ಚು. ಒಂದು ರಾಜ್ಯಕ್ಕೆ 13 ಪ್ರಶಸ್ತಿಗಳು ಬಂದಿರೋದು. ಇನ್ನು ಪಶ್ಚಿಮ ಬಂಗಾಳಕ್ಕೆ 11, ಕೇರಳಕ್ಕೆ 8, ಅಸ್ಸಾಂಗೆ 5 ಮತ್ತೆ ಪುದುಚೇರಿಗೆ 1 ಈ ಪ್ರಶಸ್ತಿಗಳು ಹೋಗಿವೆ. ಸೊ ಕೇರಳದ ಮಾಜಿ ಮುಖ್ಯಮಂತ್ರಿ VS ಅಚ್ಯುತಾನಂದನ್ ಮತ್ತೆ ಅಲ್ಲಿನ RSS ನ ಪ್ರಮುಖ ನಾಯಕ P ನಾರಾಯಣನ್ ಮತ್ತು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ KT ಥಾಮಸ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಗಳನ್ನ ನೀಡಲಾಗಿದೆ. ಕೇರಳದ ಈ 3 ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಒಟ್ಟು ಇರೋದು 5 ಜನರಿಗೆ ಕೊಡೋದಕ್ಕಿರೋದು ಪದ್ಮವಿಭೂಷಣಗಳು. ಉಳಿದ 2 ಯಾರಂದ್ರೆ ಬಿಜೆಪಿ ಸಂಸದರಾಗಿದ್ದಂತಹ ಹಿರಿಯ ನಟ ದಿವಂಗತ ಧರ್ಮೇಂದ್ರ ಮತ್ತೆ ಪಿಟೀಲು ವಾದಕ N ರಾಜಂ. ಇನ್ನು ಮಲಯಾಳಂ ನಟ ಮಮ್ಮುಟ್ಟಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರಿಗೆ ಸೆಪ್ಟೆಂಬರ್ನಲ್ಲಿ ಭಾರತೀಯ ಸಿನಿಮಾದ ಅತ್ಯುನ್ನತ ಗೌರವವಾದಂತಹ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಿಕ್ಕಿತ್ತು. ಸೊ ಇದನ್ನ ಬ್ಯಾಲೆನ್ಸ್ ಮಾಡುವ ಹಾಗೆ ಈಗ ಮಮ್ಮುಟ್ಟಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಲಾಗಿದೆ.
ಇನ್ನು ಸಿಪಿಐಎಂನ ನಾಯಕ ಅಚ್ಯುತಾನಂದನ್ ಕಳೆದ ವರ್ಷ ತೀರ್ಕೊಂಡಿದ್ರು. ತಮ್ಮ ಪಕ್ಷದ ಆಂತರಿಕ ಟೀಕಾಕಾರ ಅನ್ನುವ ಹೆಸರು ಕೂಡ ಅವರಿಗೆ, ಖ್ಯಾತಿ ಕೂಡ ಅವರಿಗೆ ಇತ್ತು. 2009ರಲ್ಲಿ ಪಾಲಿಟ್ ಬ್ಯೂರೋದಿಂದ ಅವರು ಹೊರಗೆ ಬಂದಿದ್ರು. ಈಗ ಅವರಿಗೆ ವಿಭೂಷಣ ಪ್ರಶಸ್ತಿಯನ್ನ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಸೊ 2022ರಲ್ಲಿ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ ಅವರು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಂತಹ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರು ತಿರಸ್ಕರಿಸಿದ್ರು. ಆಗ ಸಿಪಿಐಎಂ ಏನಿತ್ತು ಅದು ಇದನ್ನ ಸಮರ್ಥಿಸಿಕೊಂಡಿತ್ತು, ಬುದ್ಧದೇವ್ ಭಟ್ಟಾಚಾರ್ಯ ಅವರ ಡಿಸಿಷನ್ ಅನ್ನ. ಸರ್ಕಾರಿ ಪ್ರಶಸ್ತಿ ಸ್ವೀಕರಿಸೋದು ತಮ್ಮ ಪಕ್ಷದ ನೀತಿಗೆ ವಿರುದ್ಧ ಎನ್ನುವುದು ಅವರ ನಿಲುವಾಗಿತ್ತು. ಇನ್ನು ಹಿಂದೂ ಈಳವರನ್ನ ಪ್ರತಿನಿಧಿಸುವ ವೇದಿಕೆಯಾಗಿರುವಂತಹ ಶ್ರೀ ನಾರಾಯಣ ಧರ್ಮ ಸಂಘದ NSDP ಯೋಗಂ ಇದರ ಪ್ರಧಾನ ಕಾರ್ಯದರ್ಶಿ ವೆಳ್ಳಪಲ್ಲಿ ನಟೇಶನ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ. ಸೊ ಈ ನಾರಾಯಣ ಧರ್ಮ ಸಂಘಂ ಏನಿದೆ, ಇದಕ್ಕೊಂದು ಪೊಲಿಟಿಕಲ್ ಪಾರ್ಟಿ ಇದೆ. ಈ ಸಂಸ್ಥೆಗೆ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ, ಭಾರತ್ ಧರ್ಮ ಜನಸೇನಾ ಅಂತ. ಸೊ ಈ ಭಾರತ್ ಧರ್ಮ ಜನಸೇನೆ ಏನಿದೆ ಇದು ಕೇರಳದಲ್ಲಿ NDAನ ಘಟಕ. ಸೊ ಇದರ ಮುಖ್ಯಸ್ಥ ಕೂಡ ವೆಳ್ಳಪಲ್ಲಿ ನಟೇಶನ್ ಅವರ ಮಗ ತುಷಾರ್ ವೆಳ್ಳಪಲ್ಲಿ. ಸೊ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇರಳದಲ್ಲಿ ಮೊದಲ ಬಾರಿಗೆ ತನ್ನ ಅಕೌಂಟ್ ಅನ್ನು ಓಪನ್ ಮಾಡಿತ್ತು. ವೋಟ್ ಶೇರಿಂಗ್ ಕೂಡ ಗಣನೀಯ ಏರಿಕೆಯನ್ನು ಕಂಡಿತ್ತು. ಅದರಲ್ಲೂ ಕೂಡ ಹಿಂದಿನಿಂದಲೂ ಸಿಪಿಐಎಂಗೆ ಬೆಂಬಲವಾಗಿದ್ದಂತಹ ಈಳವರು ಬಿಜೆಪಿ ಕಡೆಗೆ ತಿರುಗ್ತಾ ಇರೋದು ಕಂಡು ಬಂದಿತ್ತು. ಇದರ ಮುಂದುವರಿದ ಭಾಗವಾಗಿ ಈಗ ಚುನಾವಣೆಗೂ ಮುನ್ನ ಪ್ರಮುಖ RSS ನಾಯಕ ಪಿ ನಾರಾಯಣನ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಡಲಾಗಿದೆ. ಇವರೊಬ್ಬ ಪತ್ರಕರ್ತ ಮತ್ತೆ ಇವರು ಲೇಖಕ ಕೂಡ. 10ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ, ನಾರಾಯಣನ್ ಬರೆದಿದ್ದಾರೆ. ಸೊ ಅವರು ಬಿಜೆಪಿಯ ಹಿಂದಿನ ರೂಪವಾಗಿರುವಂತಹ ಭಾರತೀಯ ಜನಸಂಘದ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು, ಆಮೇಲೆ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಆಗಿದ್ರು. ಸೊ ಮೇಲ್ನೋಟಕ್ಕೆ ಈ ಎಲ್ಲ ಪ್ರಶಸ್ತಿಗಳನ್ನ ಕೊಡುವಾಗ ಪಕ್ಷದ ಗಡಿ ರೇಖೆಗಳನ್ನ ದಾಟಿ ನಿಷ್ಪಕ್ಷಪಾತವಾಗಿ ಬಿಜೆಪಿ ನಡೆದುಕೊಂಡಿದೆ ಎನ್ನುವುದು ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತದೆ. ಆದ್ರೆ ಅದು ಹಾಗೆ ಇಲ್ಲ, ನಾವು ನೆನೆಸಿದ ಹಾಗೆ ಇಲ್ಲ. ಅದೊಂದು ರಾಜಕೀಯ ಮತ್ತೆ ಚುನಾವಣಾ ತಂತ್ರ. ಕಳೆದ ವರ್ಷ ತೀರಿ ಹೋದಂತಹ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಶಿಬು ಸೊರೇನ್ ಅವರಿಗೆ ಈ ವರ್ಷ ಪದ್ಮಭೂಷಣ ಪ್ರಶಸ್ತಿಯನ್ನ ಬಿಜೆಪಿ ಕೊಟ್ಟಿದೆ. ಸೊರೇನ್ ಅವರ ಮಗ ಮತ್ತು ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಮೋದಿ ಸರ್ಕಾರ ಕೇವಲ 2 ವರ್ಷಗಳ ಹಿಂದೆ ಜೈಲಿಗೆ ಹಾಕಿತ್ತು. ಆದ್ರೆ ಜಾರ್ಖಂಡ್ನಲ್ಲಿ 2024ರ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತು ಹೋಯಿತು. ಸೊ ತಮ್ಮ ತಂದೆಗೆ ನೀಡಿದ ಈ ಗೌರವಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಸೊರೇನ್ ಅವರು ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಮತ್ತೆ ಅವ್ರೇನು ಒಂದು ಮಾತನ್ನ ಹೇಳ್ತಾರೆ, ಏನಂದ್ರೆ ಜಾರ್ಖಂಡ್ ಜನರಿಗೆ ತಮ್ಮ ತಂದೆ ಒಬ್ಬ ಭಾರತ ರತ್ನವಾಗಿಯೇ ಉಳಿತಾರೆ ಅಂತ ಅವರು ಹೇಳಿದ್ದಾರೆ. ಇನ್ನು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಮತ್ತು ಆ ನಂತರ ಮಹಾವಿಕಾಸ್ ಅಘಾಡಿ ಪತನಗೊಂಡಾಗ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಂತಹ ಭಗತ್ ಸಿಂಗ್ ಕೊಶ್ಯಾರಿ ಅವರಿಗೂ ಕೂಡ ಪದ್ಮಭೂಷಣ ಪ್ರಶಸ್ತಿ ಕೊಡಲಾಗಿದೆ. ಇನ್ನು 5 ಬಾರಿ ಸಂಸದರಾಗಿದ್ದ ಕಳೆದ ವರ್ಷ ನಿಧನರಾದ ಹಿರಿಯ ಬಿಜೆಪಿ ನಾಯಕ VK ಮಲ್ಹೋತ್ರ ಅವರಿಗೆ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿ ಕೊಡಲಾಗಿದೆ. ಇನ್ನು ಇಡೀ ಜೆಎನ್ಯುವನ್ನೇ ಲಗಾಡಿ ತೆಗೆದ ಕೀರ್ತಿಯನ್ನ ಹೊಂದಿರುವಂತಹ ಅಲ್ಲಿನ ಕುಲಪತಿ ಆಗಿದ್ದ ಮತ್ತೆ ಈ ಹಿಂದೆ UGC ಅಧ್ಯಕ್ಷ ಆಗಿದ್ದ M ಜಗದೀಶ್ ಕುಮಾರ್ ಅವರಿಗೆ ಕೂಡ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಸೊ ಹಿಂದೆ ತನ್ನದೇ ನಾಯಕರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಂತಹ ಬಿಜೆಪಿ ಏನಿದೆ ಅದು ಈಗ ಚುನಾವಣೆಗೆ ಮುನ್ನ ಪಕ್ಷಾತೀತ ನಾಯಕರಿಗೆ ಕೂಡ ಸನ್ಮಾನವನ್ನ ಮಾಡೋದಕ್ಕೆ ಶುರು ಮಾಡಿದೆ. ಸೊ ದಿಸ್ ಇಸ್ ಅ ಪೊಲಿಟಿಕಲ್ ಸ್ಟ್ರಾಟಜಿ. ಸೊ 2019ರ ಲೋಕಸಭಾ ಚುನಾವಣೆಗೆ ಮುನ್ನ ಮೋದಿ ಸರ್ಕಾರ ಖ್ಯಾತ ಅಸ್ಸಾಮಿ ಗಾಯಕ ಭೂಪೇನ್ ಹಜಾರಿಕಾ ಅವರಿಗೆ ಮತ್ತು ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನಕ್ಕೆ ಅವರ ಹೆಸರನ್ನ ನಾಮಿನೇಷನ್ ಮಾಡಿತ್ತು. ಇನ್ನು 2024ರ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಕರ್ಪೂರಿ ಠಾಕೂರ್, ಆಮೇಲೆ LK ಅಡ್ವಾಣಿ, ಆಮೇಲೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಕೊಡಲಾಯಿತು. ಇನ್ನು 2021ರಲ್ಲಿ ತಮಿಳುನಾಡಿನ ಚುನಾವಣೆ ನಡೆಯುವ 5 ದಿನಗಳ ಮೊದಲು ನರೇಂದ್ರ ಮೋದಿ ಸರ್ಕಾರ ರಜನಿಕಾಂತ್ಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಘೋಷಿಸಿತ್ತು. ಸೊ ಇವತ್ತು ಬಿಜೆಪಿಯ ಭಕ್ತರು ಯಾರ್ಯಾರಿಗೆ ದೇಶದ್ರೋಹಿಗಳೆಂದೆಲ್ಲ ಬೈತಾರೋ ಅವರಿಗೆ ನಾಳೆ ಅದೇ ಬಿಜೆಪಿ ಸರ್ಕಾರವೇ ಪ್ರಶಸ್ತಿಯನ್ನ ಕೊಟ್ಟರು ಅಚ್ಚರಿ ಏನೂ ಇಲ್ಲ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಹಿಂದೆ ಅಷ್ಟೇನು ಪ್ರಚಾರದಲ್ಲಿ ಇಲ್ಲದ, ಪ್ರಸಿದ್ಧಿಯನ್ನ ಪಡೆಯದ ಜನರಿಗೆ ದಿಢೀರನೆ ಪ್ರಶಸ್ತಿಯನ್ನ ಕೊಡುವ ಒಂದು ಸಂಪ್ರದಾಯವನ್ನ ಬಿಜೆಪಿ ಬೆಳೆಸ್ಕೊಂಡು ಬರ್ತಾ ಇದೆ. ಬುಡಕಟ್ಟು ಪ್ರದೇಶಗಳು ಮತ್ತೆ ಈ ರಿಮೋಟ್ ಏರಿಯಾಗಳ ತಳಮಟ್ಟದ ಜನರಿಗೆ ಪದ್ಮ ಪ್ರಶಸ್ತಿಗಳನ್ನ ಕೊಡ್ತಾ ಇದೆ. ಇದು ತುಂಬಾ ಒಳ್ಳೆಯ ಕೆಲಸ, ಶ್ಲಾಘನೀಯ. ಈ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂದು ಕಠಿಣ ಪರಿಸ್ಥಿತಿಗಳಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿರ್ತಾರೆ, ಅವರಿಗೆ ಪ್ರಶಸ್ತಿಯನ್ನು ಕೊಡೋದು ಸರಿ. ಆದ್ರೆ ಅಲ್ಲಿಯೂ ಒಂದು ರಾಜಕೀಯ ಉದ್ದೇಶ ಇದೆ. ಸುಮ್ಮನೆ ಅವರು ಕೊಡೋದಿಲ್ಲ. ಹುಡುಕಿ ಗೊತ್ತು ಪರಿಚಯ ಇಲ್ಲದವರನ್ನ, ಖ್ಯಾತಿ ಇಲ್ಲದವರನ್ನ ಹುಡುಕಿ ಬಿಜೆಪಿ ಪ್ರಶಸ್ತಿಯನ್ನು ಕೊಡೋದಿಲ್ಲ. ಅಲ್ಲಿ ಕೂಡ ಒಂದು ಸ್ಟ್ರಾಟಜಿ ಇದೆ. ಸೊ ಇವರೆಲ್ಲರೂ ಕೂಡ
ರಾಜಕೀಯ ಮತ್ತೆ ಸೈದ್ಧಾಂತಿಕ ಹೋರಾಟಗಳಿಂದ ದೂರ ಇರ್ತಾರೆ. ಇವರಿಗೆ ಸಾರ್ವಜನಿಕ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ. ಸರ್ಕಾರವನ್ನ ಟೀಕಿಸುವವರೂ ಅಲ್ಲ. ಅವರನ್ನ ಮುನ್ನೆಲೆಗೆ ತಂದು ಸನ್ಮಾನ ಮಾಡಿದ್ರೆ ಬಹಿರಂಗವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡುವವರನ್ನ ಇಂಡೈರೆಕ್ಟ್ ಆಗಿ ಬಾಯಿ ಮುಚ್ಚಿಸುವಂತಹ ಒಂದು ತಂತ್ರ ಇದು, ಸದ್ದಿಲ್ಲದೆ ಬದಿಗೆ ಇಡುವಂತಹ ತಂತ್ರ. ಸೊ ಇನ್ನು ಈ ಜಗದೀಶ್ ಕುಮಾರ್ ಅವರಂತಹ ಸರ್ಕಾರಿ ಸಂಸ್ಥೆಗಳ ಒಳಗೆ ಇದ್ದು ವಿವಾದಗಳನ್ನು ಮೈ ತುಂಬಾ ಹೊದ್ಕೊಂಡಿರುವವರನ್ನ ಕೂಡ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಲಾಗ್ತಾ ಇದೆ. ಯಾಕೆ? ಅವರೆಲ್ಲ ರಾಜಕೀಯ ಸೇವೆಗಳಿಗೆ ಕೊಡುಗೆಯನ್ನು ಕೊಟ್ಟವರು ಅಂತ ಬಿಂಬಿಸಲಾಗ್ತಾ ಇದೆ. ಇನ್ನು ಸಾರ್ವಜನಿಕ ಸೇವೆಗಳ ಒಳಗೆ ಇದ್ದು ಅಲ್ಲಿನ ಭ್ರಷ್ಟಾಚಾರವನ್ನ ಪ್ರಶ್ನಿಸಿದವರಿಗೆ ಪ್ರಶಸ್ತಿ ಇಲ್ಲ. ಇನ್ನು ಸರ್ಕಾರಿ ನೀತಿಗಳನ್ನ ಸಕ್ರಿಯವಾಗಿ ಪ್ರತಿಭಟಿಸುವವರು, ನಾಗರಿಕ ಹಕ್ಕುಗಳ ಹೋರಾಟಗಾರರು, ಮತ್ತೆ ಹೋರಾಟಗಾರ ಪತ್ರಕರ್ತರು, ಸರ್ಕಾರವನ್ನ ಪ್ರಶ್ನಿಸುವ ನಟ ನಟಿಯರು, ಕಲಾವಿದರು, ಇವರು ಯಾರಿಗೂ ಪ್ರಶಸ್ತಿ ಇರೋದಿಲ್ಲ. ಅವರ ಹೆಸರು ಪಟ್ಟಿಯಲ್ಲಿ ಇರೋದಿಲ್ಲ. ಸೊ ಇಟ್ ಈಸ್ ಅ ಇಂಡೈರೆಕ್ಟ್ ಮೆಸೇಜ್, ಏನಂದ್ರೆ ಬಾಯಿ ತೆಪ್ಪಗೆ ಇದ್ರೆ ನಿಮಗೆ ಹಾರತುರಾಯಿ ಪ್ರಶಸ್ತಿ ಸಿಗ್ತದೆ ಅಂತ. ಸೊ ಇಲ್ಲಿ ಯಾವ ಪ್ರಶಸ್ತಿಗಳನ್ನೂ ತಲೆಯ ಮೇಲೆ ಹೊತ್ತುಕೊಳ್ಳುವಂತಿಲ್ಲ. ಯಾಕಂದ್ರೆ ತಮ್ಮ ರಾಜಕೀಯ ತಂತ್ರದ ಭಾಗವಾಗಿ ಬಿಜೆಪಿ ಸಿನಿಮಾ ಪ್ರಶಸ್ತಿಗಳನ್ನ ಮತ್ತೆ ಪದ್ಮ ಪ್ರಶಸ್ತಿಗಳನ್ನ ಕೊಡ್ತಾ ಇದೆ ಅಷ್ಟೇ. ಸೊ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ.